ಕೋರ್ಟ್ ಮ್ಯಾನೇಜರ್ಗಳ ನೇಮಕ ಖಾಯಂ. ಸೇವಾ ಷರತ್ತುಗಳಿಗೆ ತಿದ್ದುಪಡಿ ಮಾಡಲು ಕರೆ. ಹೈಕೋರ್ಟ್ಗಳಿಗೆ ಸುಪ್ರೀಂ ಕೋರ್ಟ್ ನಿರ್ದೇಶನ. ಈ ಸುದ್ದಿಯ ಬಗ್ಗೆ ವಿವರಗಳನ್ನು ಪಡೆಯೋಣ. ನಮಸ್ಕಾರ. ಇದು ಕೋರ್ಟ್ ವೇಬ್ ನ್ಯೂಸ್. ಕೋರ್ಟ್ ಮ್ಯಾನೇಜರ್ಗಳ ನೇಮಕಾತಿ ಮತ್ತು ಸೇವಾ ಷರತ್ತುಗಳಿಗೆ ನಿಯಮಗಳನ್ನು ರೂಪಿಸಲು ಅಥವಾ ತಿದ್ದುಪಡಿ ಮಾಡಲು ಸುಪ್ರೀಂ ಕೋರ್ಟ್ ಹೈಕೋರ್ಟ್ಗಳಿಗೆ ನಿರ್ದೇಶನ ನೀಡಿದೆ ಹಾಗೂ ಅವರ ಕ್ರಮಬದ್ಧಗೊಳಿಸುವಿಕೆಗೆ ನಿರ್ದೇಶನಗಳನ್ನು ನೀಡಿದೆ. ನ್ಯಾಯಾಲಯ ನಿರ್ವಹಣೆಯ ದಕ್ಷತೆಯನ್ನು ಸುಧಾರಿಸಲು 13ನೇ ಹಣಕಾಸು ಆಯೋಗದ ಶಿಫಾರಸುಗಳ ಮೇರೆಗೆ ನ್ಯಾಯಾಲಯ ವ್ಯವಸ್ಥಾಪಕರು, ಕೋರ್ಟ್ ಮ್ಯಾನೇಜರ್ ಎಂಬ ಹೊಸ ಹುದ್ದೆಯನ್ನು ಸೃಜಿಸಲಾಯಿತು. ಜಿಲ್ಲಾ ನ್ಯಾಯಾಧೀಶರಿಗೆ ಆಡಳಿತಾತ್ಮಕ ಬೆಂಬಲವನ್ನು ಒದಗಿಸುವುದು ಮೂಲ ಉದ್ದೇಶವಾಗಿತ್ತು. ಇದು ಅಂತಿಮವಾಗಿ ಪ್ರಕರಣಗಳ ವಿಲೇವಾರಿಯನ್ನು ವರ್ಧಿಸಲು ಕಾರಣವಾಯಿತು. ಇಷ್ಟು ವರ್ಷಗಳ ಕಾಲ ಸೇವೆ ಸಲ್ಲಿಸಿದ ಕೋರ್ಟ್ ಮ್ಯಾನೇಜರ್ಗಳನ್ನು ಇಷ್ಟು ದೀರ್ಘಾವಧಿಯವರೆಗೆ ತಮ್ಮ ಸೇವೆಯನ್ನು ಸಲ್ಲಿಸಿದ ನಂತರವೂ ಖಾಯಂ ಮಾಡದಿದ್ದರೆ ಮತ್ತು ಈ ಹಂತದಲ್ಲಿ ಅವರನ್ನು ವಜಾಗೊಳಿಸಿದರೆ ಅದು ಅವರಿಗೆ ದೊಡ್ಡ ತೊಂದರೆಯನ್ನುಂಟು ಮಾಡುತ್ತದೆ ಎಂಬುದಾಗಿ ಸುಪ್ರೀಂ ಕೋರ್ಟ್ನ ವಿಭಾಗೀಯ ನ್ಯಾಯಪೀಠ ಮಹತ್ವದ ತೀರ್ಪು ನೀಡಿದೆ. ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿ ಶ್ರೀ ಬಿ.ಆರ್. ಗವಾಯಿ, ನ್ಯಾಯಮೂರ್ತಿಗಳಾದ ಶ್ರೀ ಆಗಸ್ಟಿನ್ ಜಾರ್ಜ್ ಮಸಿ ಮತ್ತು ಶ್ರೀ ಕೆ. ವಿನೋದ್ ಚಂದ್ರನ್ ಇವರನ್ನು ಒಳಗೊಂಡ ವಿಭಾಗೀಯ ಪೀಠವು ದಿನಾಂಕ 16 ಮೇ 2025 ರಂದು ಈ ಕೆಳಗಿನ ನಿರ್ದೇಶನಗಳನ್ನು ನೀಡಿತು. 1. ನಿಯಮಗಳ ರಚನೆ ಅಥವಾ ತಿದ್ದುಪಡಿ. ದೇಶದ ಎಲ್ಲ ಹೈಕೋರ್ಟ್ಗಳು ಕೋರ್ಟ್ ಮ್ಯಾನೇಜರ್ಗಳ ನೇಮಕಾತಿ ಮತ್ತು ಸೇವಾ ಷರತ್ತುಗಳಿಗೆ ಸಂಬಂಧಿಸಿದ ನಿಯಮಗಳನ್ನು ರೂಪಿಸಬೇಕು ಅಥವಾ ತಿದ್ದುಪಡಿ ಮಾಡಬೇಕು. ಅವರು 2018ರ ಅಸ್ಸಾಂ ನಿಯಮಗಳನ್ನು ಮಾದರಿಯಾಗಿ ತೆಗೆದುಕೊಳ್ಳಬೇಕು ಮತ್ತು ಈ ತೀರ್ಪಿನ ದಿನಾಂಕದಿಂದ 3 ತಿಂಗಳೊಳಗೆ ಅನುಮೋದನೆಗಾಗಿ ಆಯಾ ರಾಜ್ಯ ಸರ್ಕಾರಗಳಿಗೆ ಸಲ್ಲಿಸಬೇಕು. ಹೈಕೋರ್ಟ್ಗಳು ಮತ್ತು ರಾಜ್ಯ ಸರ್ಕಾರಗಳು ತಮ್ಮ ನಿರ್ದಿಷ್ಟ ಅಗತ್ಯಗಳನ್ನು ಪೂರೈಸಲು ಸೂಕ್ತ ಮಾರ್ಪಾಡುಗಳನ್ನು ಮಾಡಲು ಸ್ವತಂತ್ರವಾಗಿವೆ. 2. ರಾಜ್ಯ ಸರ್ಕಾರದ ಅನುಮೋದನೆ. ಹೈಕೋರ್ಟ್ಗಳು ರೂಪಿಸಿದ ಅಥವಾ ತಿದ್ದುಪಡಿ ಮಾಡಿದ ನಿಯಮಗಳನ್ನು ಸ್ವೀಕರಿಸಿದ ನಂತರ ಆಯಾ ರಾಜ್ಯ ಸರ್ಕಾರಗಳು 3 ತಿಂಗಳೊಳಗೆ ಅಂತಿಮಗೊಳಿಸಿ ಅನುಮೋದನೆ ನೀಡಬೇಕು. 3. ನ್ಯಾಯಾಲಯ ವ್ಯವಸ್ಥಾಪಕರ ಕನಿಷ್ಠ ಶ್ರೇಣಿ ವರ್ಗ. ನ್ಯಾಯಾಲಯ ವ್ಯವಸ್ಥಾಪಕರ ಕನಿಷ್ಠ ಶ್ರೇಣಿ ವರ್ಗವು ವರ್ಗ 2 ಗೆಜೆಟೆಡ್ ಅಧಿಕಾರಿಯಾಗಿರಬೇಕು. ಇದು ಅವರ ಮೂಲ ವೇತನ, ಭತ್ಯೆಗಳು ಮತ್ತು ಇತರ ಸೇವಾ ಪ್ರಯೋಜನಗಳಿಗೆ ಅನ್ವಯಿಸುತ್ತದೆ. 4. ನ್ಯಾಯಾಲಯ ವ್ಯವಸ್ಥಾಪಕರ ಮೇಲ್ವಿಚಾರಣೆ. ಹೈಕೋರ್ಟ್ಗಳಲ್ಲಿ ನೇಮಕಗೊಂಡ ನ್ಯಾಯಾಲಯ ವ್ಯವಸ್ಥಾಪಕರು ಹೈಕೋರ್ಟ್ಗಳ ರಿಜಿಸ್ಟ್ರಾರ್, ಜನರಲ್ ರಿಜಿಸ್ಟ್ರಾರ್ಗಳ ನಿರ್ದೇಶನಗಳು ಮತ್ತು ಮೇಲ್ವಿಚಾರಣೆಯಲ್ಲಿ ಕೆಲಸ ಮಾಡುತ್ತಾರೆ. ಜಿಲ್ಲಾ ನ್ಯಾಯಾಲಯಗಳಲ್ಲಿ ನೇಮಕಗೊಂಡ ನ್ಯಾಯಾಲಯ ವ್ಯವಸ್ಥಾಪಕರ ಪ್ರಕರಣದಲ್ಲಿ ಅವರು ಸಂಬಂಧಪಟ್ಟ ನ್ಯಾಯಾಲಯಗಳ ರಿಜಿಸ್ಟ್ರಾರ್ಗಳು, ಸೂಪರಿಂಟೆಂಡೆಂಟ್ಗಳ, ಲಿಪಿಕ ಸಿಬ್ಬಂದಿ ವರ್ಗದ ಮುಖ್ಯಸ್ಥರು, ಮೇಲ್ವಿಚಾರಣೆ ಮತ್ತು ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಾರೆ. 5. ಕರ್ತವ್ಯಗಳ ಸ್ಪಷ್ಟ ವಿವರಣೆ. ಹೈಕೋರ್ಟ್ಗಳ ನಿಯಮಗಳ ಸಮಿತಿಯು ನ್ಯಾಯಾಲಯ ವ್ಯವಸ್ಥಾಪಕರ ಕರ್ತವ್ಯಗಳು, ಕಾರ್ಯಗಳು ಮತ್ತು ಜವಾಬ್ದಾರಿಗಳು ಹೈಕೋರ್ಟ್ಗಳು ಅಥವಾ ಜಿಲ್ಲಾ ನ್ಯಾಯಾಲಯಗಳ ರಿಜಿಸ್ಟ್ರಾರ್ಗಳ ಕರ್ತವ್ಯಗಳೊಂದಿಗೆ ಅತಿಕ್ರಮಿಸುವುದಿಲ್ಲ ಎಂದು ಖಚಿತಪಡಿಸುತ್ತದೆ. 6. ಅಸ್ತಿತ್ವದಲ್ಲಿರುವ ನ್ಯಾಯಾಲಯ ವ್ಯವಸ್ಥಾಪಕರ ಸಕ್ರಮೀಕರಣ. ಈಗಾಗಲೇ ಒಪ್ಪಂದ ಅಥವಾ ಕ್ರೋಢೀಕೃತ ವೇತನ ಆಧಾರದ ಮೇಲೆ ಅಥವಾ ತಾತ್ಕಾಲಿಕ ಆಧಾರದ ಮೇಲೆ ಕೆಲಸ ಮಾಡುತ್ತಿರುವ ನ್ಯಾಯಾಲಯ ವ್ಯವಸ್ಥಾಪಕರ ಸೇವೆಗಳನ್ನು ಮುಂದುವರಿಸಲಾಗುತ್ತದೆ ಮತ್ತು ಸಕ್ರಮಗೊಳಿಸಲಾಗುತ್ತದೆ. ಆಯಾ ಹೈಕೋರ್ಟ್ಗಳು ರೂಪಿಸುವ ಮತ್ತು ಆಯಾ ರಾಜ್ಯ ಸರ್ಕಾರಗಳು ಅನುಮೋದಿಸುವ ನಿಯಮಗಳಲ್ಲಿ ಒದಗಿಸಲಾದ ಅರ್ಹತಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗುವ ಅಗತ್ಯವಿದೆ. 7. ಕ್ರಮಬದ್ಧಗೊಳಿಸುವ ಅರ್ಹತೆ. ಈಗಾಗಲೇ ಕೆಲಸ ಮಾಡುತ್ತಿರುವ ನ್ಯಾಯಾಲಯ ವ್ಯವಸ್ಥಾಪಕರು ತಮ್ಮ ಆರಂಭಿಕ ನೇಮಕಾತಿಯ ದಿನಾಂಕದಿಂದ ಕ್ರಮಬದ್ಧಗೊಳಿಸುವ ಅರ್ಹತೆಯನ್ನು ಹೊಂದಿರುತ್ತಾರೆ. ಆದಾಗ್ಯೂ ಅವರ ಆರಂಭಿಕ ನೇಮಕಾತಿ ಮತ್ತು ನಿಜವಾದ ಕ್ರಮಬದ್ಧಗೊಳಿಸುವ ನಡುವಿನ ಅವಧಿಯ ಬಾಕಿ ವೇತನಕ್ಕೆ ಅವರು ಅರ್ಹರಾಗಿರುವುದಿಲ್ಲ. 8. ಸಕ್ರಮೀಕರಣದ ಕಾಲಮಿತಿ. ನ್ಯಾಯಾಲಯದ ವ್ಯವಸ್ಥಾಪಕರ ಸಕ್ರಮೀಕರಣ ಪ್ರಕ್ರಿಯೆಯು ಆಯಾ ರಾಜ್ಯ ಸರ್ಕಾರಗಳು ನಿಯಮಗಳನ್ನು ಅನುಮೋದಿಸಿದ ದಿನಾಂಕದಿಂದ 3 ತಿಂಗಳೊಳಗೆ ಪ್ರಾರಂಭವಾಗಬೇಕು ಮತ್ತು ಪೂರ್ಣಗೊಳ್ಳಬೇಕು. 9. ಅಧಿಕಾರಿಗಳ ಜವಾಬ್ದಾರಿ. ಮೇಲೆ ತಿಳಿಸಿದ ಸಮಯ ಮಿತಿಗಳನ್ನು ಪಾಲಿಸಲು ಆಯಾ ಹೈಕೋರ್ಟ್ಗಳ ರಿಜಿಸ್ಟ್ರಾರ್ ಜನರಲ್ಗಳು ಮತ್ತು ರಾಜ್ಯ ಸರ್ಕಾರಗಳ ಮುಖ್ಯ ಕಾರ್ಯದರ್ಶಿಗಳು ವೈಯಕ್ತಿಕವಾಗಿ ಜವಾಬ್ದಾರರಾಗಿರುತ್ತಾರೆ. ಕೋರ್ಟ್ ಮ್ಯಾನೇಜರ್ ಹುದ್ದೆಯ ಹಿನ್ನೆಲೆ. ನ್ಯಾಯಾಲಯ ವ್ಯವಸ್ಥಾಪಕರು, ಕೋರ್ಟ್ ಮ್ಯಾನೇಜರ್ ಎಂಬ ಪರಿಕಲ್ಪನೆಯನ್ನು ಮೊದಲು 13ನೇ ಹಣಕಾಸು ಆಯೋಗ 2010-2015 ಪ್ರಸ್ತಾಪಿಸಿತು. ನ್ಯಾಯಾಧೀಶರಿಗೆ ಆಡಳಿತಾತ್ಮಕ ಕರ್ತವ್ಯಗಳನ್ನು ನಿರ್ವಹಿಸುವಲ್ಲಿ ಸಹಾಯ ಮಾಡುವ ಉದ್ದೇಶದಿಂದ ನ್ಯಾಯಾಲಯ ವ್ಯವಸ್ಥಾಪಕರ ಹುದ್ದೆಯನ್ನು ರಚಿಸಲು ಆಯೋಗವು ಶಿಫಾರಸು ಮಾಡಿತ್ತು.
ಜಿಲ್ಲಾ ನ್ಯಾಯಾಲಯ, ಸೆಷನ್ಸ್ ನ್ಯಾಯಾಲಯ ಮಟ್ಟ ಮತ್ತು ಹೈಕೋರ್ಟ್ ಮಟ್ಟದಲ್ಲಿ ನ್ಯಾಯಾಲಯ ವ್ಯವಸ್ಥಾಪಕರನ್ನು ನೇಮಿಸಬೇಕೆಂದು ಪ್ರಸ್ತಾಪಿಸಲಾಯಿತು. ಅಂತಹ ನ್ಯಾಯಾಲಯ ವ್ಯವಸ್ಥಾಪಕರನ್ನು ನೇಮಿಸಲು ರಾಜ್ಯಗಳು ಮಾಡುವ ಸಂಭಾವನೆ ಮತ್ತು ಇತರ ವೆಚ್ಚಗಳಿಗೆ ಆಯೋಗವು ಅಗತ್ಯ ಹಣವನ್ನು ಅಂದಾಜು ಮಾಡಿ ಹಂಚಿಕೆ ಮಾಡಿದೆ ಎಂದು ನ್ಯಾಯಾಲಯವು ಗಮನಿಸಿತು. 13ನೇ ಹಣಕಾಸು ಆಯೋಗದ ವರದಿಯ ನಂತರ 13ನೇ ಹಣಕಾಸು ಆಯೋಗವು ಶಿಫಾರಸು ಮಾಡಿದಂತೆ ನ್ಯಾಯ ವಿತರಣೆಯಲ್ಲಿ ಸುಧಾರಣೆಗಾಗಿ ಅನುದಾನ ಬಿಡುಗಡೆ ಮತ್ತು ಬಳಕೆಗೆ ಮಾರ್ಗಸೂಚಿಗಳು ಹಣಕಾಸು ಸಚಿವಾಲಯದಿಂದ ಹೊರಡಿಸಲ್ಪಟ್ಟವು. ಇದು ನ್ಯಾಯಾಲಯ ವ್ಯವಸ್ಥಾಪಕರ ಪಾತ್ರಗಳು, ಜವಾಬ್ದಾರಿಗಳು ಮತ್ತು ಅರ್ಹತೆಗಳನ್ನು ವಿವರವಾಗಿ ಶಿಫಾರಸು ಮಾಡಿತು. 2 ಆಗಸ್ಟ್ 2018 ರಂದು ನಡೆದ ವಿಚಾರಣೆಯಲ್ಲಿ ನ್ಯಾಯಾಲಯದ ತೀರ್ಪು ಅಖಿಲ ಭಾರತ ನ್ಯಾಯಾಧೀಶರ ಸಂಘ ವಿರುದ್ಧ ಭಾರತ ಒಕ್ಕೂಟ 2018-17 SCC 555 ರಲ್ಲಿ ನ್ಯಾಯಾಲಯವು ನ್ಯಾಯಾಲಯ ಸಂಕೀರ್ಣ ಅಗತ್ಯ ಘಟಕಗಳ ಕುರಿತು ನಿರ್ದೇಶನಗಳನ್ನು ನೀಡಿತು. ಪ್ರಕರಣದ ಶೀರ್ಷಿಕೆ: ಅಖಿಲ ಭಾರತ ನ್ಯಾಯಾಧೀಶರ ಸಂಘ ವಿರುದ್ಧ ಭಾರತ ಒಕ್ಕೂಟ 2025 SCC ಆನ್ಲೈನ್ SC 1146. ಸುಪ್ರೀಂ ಕೋರ್ಟ್ ದಿನಾಂಕ 16 ಮೇ 2025. ತೀರ್ಪಿನ ಲೇಖಕರು: ಭಾರತದ ಮುಖ್ಯ ನ್ಯಾಯಮೂರ್ತಿ ಶ್ರೀ ಬಿ.ಆರ್. ಗವಾಯಿ. ಈ ಮಾಹಿತಿಯನ್ನು ನಿಮ್ಮ ಮುಂದೆ ಇಟ್ಟವರು ನಮ್ಮ ಸಂಪಾದಕೀಯ ಬಳಗದ ಪತ್ರಕರ್ತರು. ಅವರಿಗೆ ನಿಮ್ಮ ಲೈಕ್ ಮತ್ತು ಕಮೆಂಟ್ ಮೂಲಕ ಧನ್ಯವಾದಗಳನ್ನು ತಿಳಿಸಿರಿ. ಚಾನೆಲ್ ಸಬ್ಸ್ಕ್ರೈಬ್ ಮಾಡಿರದಿದ್ದರೆ ತಕ್ಷಣ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ಸುದ್ದಿಗಳಿಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಿಮಗೆ ಈ ಸುದ್ದಿ ಉಪಯುಕ್ತವೆನಿಸಿದರೆ ಇನ್ನೊಬ್ಬರಿಗೂ ಶೇರ್ ಮಾಡಿ ತಿಳಿಸಿ. ಧನ್ಯವಾದಗಳು. ನಮಸ್ಕಾರ.